ಒಂದು ಕಾಲದಲ್ಲಿ ಶಾಂತಿಗ್ರಾಮ ಎಂಬ ಒಂದು ಸುಂದರ ಹಳ್ಳಿಯಿತ್ತು. ಆ ಹಳ್ಳಿಯ ಜನರು ಬಹಳ ಸರಳರು, ಪರಿಶ್ರಮಿಗಳು ಮತ್ತು ಒಬ್ಬರನ್ನೊಬ್ಬರು ನಂಬಿಕೆಯಿಟ್ಟು ಬದುಕುವವರು. ಅಲ್ಲಿ ಯಾರಾದರೂ ಮಾತು ಕೊಟ್ಟರೆ ಅದನ್ನು ಜೀವದಂತೆ ಕಾಪಾಡುವ ಸಂಪ್ರದಾಯ ಇತ್ತು. ಆ ಹಳ್ಳಿಯಲ್ಲಿ ಇಬ್ಬರು ವ್ಯಾಪಾರಿಗಳಿದ್ದರು. ಒಬ್ಬನ ಹೆಸರು ರಾಘವ, ಇನ್ನೊಬ್ಬನ ಹೆಸರು ಮಹೇಶ್. ರಾಘವ ಸತ್ಯನಿಷ್ಠನು. ಅವನು ತನ್ನ ಅಂಗಡಿಯಲ್ಲಿ ಯಾವಾಗಲೂ ಸರಿಯಾದ ತೂಕದಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಮಾತ್ರ ಮಾರುತ್ತಿದ್ದ. ನಂಬಿಕೆವೇ ನನ್ನ ಸಂಪತ್ತು ಎಂದು ಅವನು ಯಾವಾಗಲೂ ಹೇಳುತ್ತಿದ್ದ. ಅವನ ಅಂಗಡಿ ದೊಡ್ಡದಾಗಿರಲಿಲ್ಲ, ಆದರೆ ಅವನ ಹೃದಯ ದೊಡ್ಡದು. ಮಹೇಶ್ ತುಂಬಾ ಚತುರನು, ಆದರೆ ಅವನ ಚತುರತೆ ಪ್ರಾಮಾಣಿಕತೆಯಲ್ಲ, ಮೋಸದಲ್ಲಿತ್ತು. ಅವನು ತೂಕದಲ್ಲಿ ಸ್ವಲ್ಪ ಕಡಿಮೆ ಕೊಡುತ್ತಿದ್ದ, ಹಳೆಯ ಅಕ್ಕಿಯನ್ನು ಹೊಸದಂತೆ ಹೇಳಿ ಮಾರುತ್ತಿದ್ದ. ಹೊರಗೆ ನೋಡಿದರೆ ಅವನ ಅಂಗಡಿ ತುಂಬಾ ಗದ್ದಲದಿಂದ ಕೂಡಿರುತ್ತಿತ್ತು. ಹೆಚ್ಚು ಜನ, ಹೆಚ್ಚು ಹಣ, ಹೆಚ್ಚು ಲಾಭ. ಒಂದು ದಿನ ಮಹೇಶ್ ಮನಸ್ಸಿನಲ್ಲಿ ಯೋಚಿಸಿದನು, ಈ ರಾಘವ ಒಳ್ಳೆಯವನಂತೆ ಹೆಸರು ಮಾಡಿಕೊಳ್ಳುತ್ತಿದ್ದಾನೆ. ಜನರು ಅವನನ್ನು ನಂಬುತ್ತಾರೆ. ಹೀಗೆ ಮುಂದುವರಿದರೆ ನನ್ನ ವ್ಯಾಪಾರ ಕಡಿಮೆಯಾಗಬಹುದು. ಅಹಂಕಾರ ಅವನ ಮನಸ್ಸನ್ನು ಆವರಿಸಿತು. ಅವನು ಒಂದು ಕುತಂತ್ರ ರೂಪಿಸಿದನು. ಹಳ್ಳಿಯ ಕೆಲವು ಜನರ ಬಳಿ ಹೋಗಿ ನಿಧಾನವಾಗಿ ಸುಳ್ಳು ಮಾತುಗಳನ್ನು ಹಬ್ಬಿಸಲು ಶುರುಮಾಡಿದನು. ರಾಘವ ಈಗ ಹಳೆಯ ಅಕ್ಕಿಯನ್ನು ಮಾರುತ್ತಿದ್ದಾನೆ, ಅವನು ಹೊರಗೆ ಒಳ್ಳೆಯವನಂತೆ ನಟಿಸುತ್ತಾನೆ ಎಂಬ ಮಾತುಗಳು ಹಳ್ಳಿಯೆಲ್ಲ ಹರಡಿದವು. ಮೊದಲಿಗೆ ಯಾರೂ ನಂಬಲಿಲ್ಲ, ಆದರೆ ಒಂದೇ ಮಾತು ಹಲವಾರು ಬಾರಿ ಕೇಳಿದಾಗ ಅನುಮಾನ ಹುಟ್ಟುತ್ತದೆ. ಜನರು ನಿಧಾನವಾಗಿ ರಾಘವನ ಅಂಗಡಿಗೆ ಬರುವುದನ್ನು ಕಡಿಮೆ ಮಾಡಿದರು. ರಾಘವ ಇದನ್ನೆಲ್ಲ ಗಮನಿಸಿದನು, ಆದರೆ ಅವನು ಯಾರ ಮೇಲೂ ಕೋಪಗೊಂಡಿಲ್ಲ. ಒಂದು ರಾತ್ರಿ ಅವನ ಹೆಂಡತಿ ದುಃಖದಿಂದ ಕೇಳಿದಳು, ನೀವು ಕೂಡ ಸ್ವಲ್ಪ ತೂಕ ಕಡಿಮೆ ಕೊಟ್ಟರೆ ಏನು? ಎಲ್ಲರೂ ಹೀಗೆ ಮಾಡುತ್ತಿದ್ದಾರೆ. ರಾಘವ ಮೃದುವಾಗಿ ಉತ್ತರಿಸಿದನು, ನಮ್ಮ ಮನೆತನದ ಗೌರವ ಹಣಕ್ಕಿಂತ ದೊಡ್ಡದು. ನಾವು ತಪ್ಪು ದಾರಿಯಲ್ಲಿ ಹೋಗಬಾರದು. ದಿನಗಳು ಕಳೆದವು. ವ್ಯಾಪಾರ ಇನ್ನೂ ಕಡಿಮೆಯಾಯಿತು. ಕೆಲವೊಮ್ಮೆ ರಾಘವನ ಅಂಗಡಿಯಲ್ಲಿ ಒಬ್ಬ ಗ್ರಾಹಕವೂ ಇರಲಿಲ್ಲ. ಆದರೂ ಅವನು ತೂಕದ ತಟ್ಟೆಯನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಅಕ್ಕಿಯನ್ನು ಸರಿಯಾಗಿ ಜೋಡಿಸಿ ಪ್ರತಿದಿನ ದೇವರ ಮುಂದೆ ಕೈ ಜೋಡಿಸಿ ನಿಂತು ಹೇಳುತ್ತಿದ್ದ, ನನ್ನ ಸತ್ಯವನ್ನು ನೀವೇ ಕಾಪಾಡಬೇಕು. ಇದರ ನಡುವೆ ಮಹೇಶ್ ದಿನದಿಂದ ದಿನಕ್ಕೆ ಶ್ರೀಮಂತನಾಗುತ್ತಿದ್ದ. ಅವನು ಹೊಸ ಮನೆ ಕಟ್ಟಿಸಿದನು, ಹೊಸ ಎತ್ತುಗಾಡಿ ಖರೀದಿಸಿದನು. ಹಳ್ಳಿಯ ಕೆಲವರು ಅವನನ್ನು ಯಶಸ್ವಿ ವ್ಯಾಪಾರಿ ಎಂದು ಕೊಂಡಾಡಿದರು. ಆದರೆ ಅವನ ಮನಸ್ಸಿಗೆ ಶಾಂತಿ ಇರಲಿಲ್ಲ. ರಾತ್ರಿ ಮಲಗಿದಾಗ ಅವನಿಗೆ ಒಂದೇ ಭಯ, ನನ್ನ ಮೋಸ ಒಂದು ದಿನ ಬಹಿರಂಗವಾದರೆ? ಒಂದು ವರ್ಷ ಭಾರೀ ಮಳೆ ಬಂತು. ಮಳೆ 3 ದಿನ 3 ರಾತ್ರಿ ನಿಂತೇ ಇರಲಿಲ್ಲ. ಹಳ್ಳಿಯ ಗೋದಾಮುಗಳಿಗೆ ನೀರು ನುಗ್ಗಿತು. ಅಕ್ಕಿ ಚೀಲಗಳು ಒದ್ದೆಯಾಗತೊಡಗಿದವು. ಮಹೇಶ್ ತನ್ನ ಗೋದಾಮಿಗೆ ಓಡಿದನು. ಅವನು ಸಂಗ್ರಹಿಸಿದ್ದ ಕಡಿಮೆ ಗುಣಮಟ್ಟದ ಅಕ್ಕಿ ನೀರು ತಾಗುತ್ತಿದ್ದಂತೆ ಸಂಪೂರ್ಣ ಹಾಳಾಯಿತು. ಚೀಲಗಳನ್ನು ತೆರೆದು ನೋಡಿದಾಗ ದುರ್ವಾಸನೆ ಬರುತ್ತಿತ್ತು. ಅವನ ಕಣ್ಣು ಮುಂದೆ ಲಕ್ಷಾಂತರ ರೂಪಾಯಿಗಳ ನಷ್ಟ. ಅವನಿಗೆ ಆಗ ಮಾತ್ರ ಅರ್ಥವಾಯಿತು, ಕಡಿಮೆ ಗುಣಮಟ್ಟದ ವಸ್ತು ಹೆಚ್ಚು ದಿನ ಉಳಿಯುವುದಿಲ್ಲ. ಆದರೆ ರಾಘವ, ಅವನು ತನ್ನ ಅಕ್ಕಿಯನ್ನು ಸರಿಯಾದ ರೀತಿಯಲ್ಲಿ ಎತ್ತರದ ಮರದ ವೇದಿಕೆಯಲ್ಲಿ ಸಂಗ್ರಹಿಸಿದ್ದ. ನೀರು ಬಂದರೂ ಅದು ಹಾನಿಗೊಳಗಾಗಲಿಲ್ಲ. ಅವನ ಬಳಿ ಕಡಿಮೆ ಪ್ರಮಾಣದ ಅಕ್ಕಿ ಇದ್ದರೂ ಅದು ಶುದ್ಧ ಮತ್ತು ಉತ್ತಮ ಗುಣಮಟ್ಟದ್ದಾಗಿತ್ತು. ಮಳೆಯ ನಂತರ ಹಳ್ಳಿಯ ಜನರಿಗೆ ಆಹಾರದ ತೀವ್ರ ಅಗತ್ಯವಾಯಿತು. ಎಲ್ಲರೂ ಮಹೇಶ್ ಬಳಿ ಹೋದರು, ಆದರೆ ಅವನ ಬಳಿ ಮಾರಲು ಯೋಗ್ಯವಾದ ಅಕ್ಕಿಯೇ ಇರಲಿಲ್ಲ. ಕೊನೆಗೆ ಜನರು ರಾಘವನ ಅಂಗಡಿಗೆ ಬಂದರು. ರಾಘವ ಎಲ್ಲರನ್ನೂ ಶಾಂತವಾಗಿ ಸ್ವಾಗತಿಸಿದನು. ಯಾರ ಬಳಿ ಹಣ ಇರಲಿಲ್ಲವೋ ಅವರಿಗೆ ಸಾಲವಾಗಿ ಕೊಟ್ಟನು, ಕೆಲವರಿಗೆ ಉಚಿತವಾಗಿ ಕೊಟ್ಟನು. ನಾವು ಮೊದಲು ನಿಮ್ಮ ಬಗ್ಗೆ ಅನುಮಾನಪಟ್ಟೆವು ಎಂದು ಕೆಲವರು ನಾಚಿಕೆಯಿಂದ ಹೇಳಿದರು. ರಾಘವ ಮೃದುವಾಗಿ ನಗಿದನು. ಸಂಕಷ್ಟದ ಸಮಯದಲ್ಲಿ ಒಬ್ಬರನ್ನೊಬ್ಬರು ಸಹಾಯ ಮಾಡುವುದು ಮುಖ್ಯ ಎಂದನು. ಈ ದೃಶ್ಯವನ್ನು ನೋಡಿದ ಮಹೇಶ್ ಒಳಗೆ ಕುಸಿದನು. ಅವನ ಅಹಂಕಾರ ಸಂಪೂರ್ಣ ಕರಗಿತು. ಅವನು ನಿಧಾನವಾಗಿ ರಾಘವನ ಬಳಿ ಬಂದು ತಲೆಯನ್ನು ತಗ್ಗಿಸಿದನು. ನಾನು ನಿಮ್ಮ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದೆ, ನಿಮ್ಮ ವ್ಯಾಪಾರ ಹಾಳಾಗಲೆಂದು ಯೋಚಿಸಿದೆ. ಇಂದು ನನ್ನ ಮೋಸದ ಫಲವನ್ನು ನೋಡುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಕಣ್ಣೀರಿನಿಂದ ಹೇಳಿದನು. ರಾಘವ ಸ್ವಲ್ಪ ಹೊತ್ತು ಮೌನವಾಗಿದ್ದನು. ನಂತರ ಅವನು ಮಹೇಶ್ ಭುಜದ ಮೇಲೆ ಕೈಯಿಟ್ಟು ಹೇಳಿದನು, ತಪ್ಪು ಮಾಡುವುದು ಮಾನವನ ಸ್ವಭಾವ, ಆದರೆ ತಪ್ಪನ್ನು ಅರಿತು ಒಪ್ಪಿಕೊಳ್ಳುವುದು ದೊಡ್ಡತನ. ಇನ್ನು ಮುಂದೆ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡಿ.
ಆ ದಿನದಿಂದ ಮಹೇಶ್ ಸಂಪೂರ್ಣವಾಗಿ ಬದಲಾಗಿದನು. ಅವನು ತನ್ನ ಅಂಗಡಿಯಲ್ಲಿ ಸರಿಯಾದ ತೂಕ ಬಳಸಲು ಶುರುಮಾಡಿದನು. ಕಡಿಮೆ ಗುಣಮಟ್ಟದ ವಸ್ತುಗಳನ್ನು ಮಾರುವುದನ್ನು ನಿಲ್ಲಿಸಿದನು. ಹಳ್ಳಿಯ ಜನರ ಬಳಿ ಕ್ಷಮೆ ಕೇಳಿದನು. ನಿಧಾನವಾಗಿ ಜನರು ಅವನ ಮೇಲೂ ಮತ್ತೆ ನಂಬಿಕೆ ಇಡಲು ಶುರುಮಾಡಿದರು. ವರ್ಷಗಳು ಕಳೆದವು. ಶಾಂತಿಗ್ರಾಮ ಮತ್ತೆ ಶಾಂತಿಯುತವಾಗಿ ಬೆಳೆಯತೊಡಗಿತು. ಜನರು ಒಂದು ಪಾಠ ಕಲಿಸಿದರು. ಹಣವು ಕ್ಷಣಿಕ, ಆದ್ರೆ ನಂಬಿಕೆ ಶಾಶ್ವತ. ಆ ಹಳ್ಳಿಯಲ್ಲಿ ಮಕ್ಕಳಿಗ ಹೇಳಲಾಗುತ್ತಿದ್ದ ಒಂದು ಮಾತಿತ್ತು: ಮೋಸದಿಂದ ಬಂದ ಲಾಭ ನೆರಳಿನಂತೆ, ಸತ್ಯದಿಂದ ಬಂದ ಗೌರವ ಬೆಳಕಿನಂತೆ. ಈ ಕಥೆ ನಮಗೆ ಹೇಳುವುದೇನೆಂದರೆ, ಪ್ರಾಮಾಣಿಕತೆ ನಿಧಾನವಾಗಿ ಗೆಲ್ಲಬಹುದು, ಆದರೆ ಅದು ಯಾವಾಗಲೂ ಶಾಶ್ವತ ಗೆಲುವೇ ಆಗಿರುತ್ತದೆ.